ಮಧ್ಯಪ್ರದೇಶದ ಇಂದೋರ್ನಲ್ಲಿ ನೋಟಾ ದಾಖಲೆ, ನೋಟಾ ವೋಟಿಂಗ್ಗೆ ಬೇಕಾದಷ್ಟು ಆಗೋಗ್ಬಿಟ್ಟಿದೆ ನೋಡಿ. 1.50 ಲಕ್ಷಕ್ಕೂ ಹೆಚ್ಚು ನೋಟಾ ಮತಗಳ ಚಲಾವಣೆ. 1,56,000 ನೋಟಾ ಮತಗಳ ಚಲಾವಣೆ ಅಂದಾಗ ನನಗೆ ಉಡುಪಿ ಮತ್ತೆ ದಕ್ಷಿಣ ಕನ್ನಡದ ನೋಟಾ ಮತಗಳ ಸೌಜನ್ಯ ಕೇಸಲ್ಲಿ ಒಂದು ಟೀಮ್ ನೋಟಾ ಮತಗಳನ್ನು ಹಾಕಿ ಅಂತ ಮಾಡುತ್ತೆ. ಐ ವಾಂಟ್ ಟು ಸಿ ಹೌ ಮಚ್ ನೋಟಾ ಅಲ್ಲಿ ಎಷ್ಟು ಪೋಲಿಂಗ್ ಆಗಿದೆ ಅಂತ. ಹೌದು, ಹಾಸನದಲ್ಲಿ ಸುಮಾರು 7,000 ರಿಂದ 8,000 ಆಗಿದೆ ಸರ್ ನೋಟಾ ಮತದಾನ. ಸಚಿವ ಎಚ್.ಸಿ. ಮಹದೇವಪ್ಪ ಪುತ್ರನಿಗೆ ದೊಡ್ಡ ಮಟ್ಟದಲ್ಲಿ ಲೀಡು. ಚಾಮರಾಜನಗರದಲ್ಲಿ ಏನೇನೋ ಬಹುತೇಕ ಗೆಲುವು ಖಚಿತ, ಅನೌನ್ಸ್ಮೆಂಟ್ ಅಷ್ಟೇ ಬಾಕಿ ಇರೋದು. ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಗೆಲುವು ಬಹುತೇಕ ಪಕ್ಕ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಜಯಬೇರಿ ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಸಚಿವ ಎಚ್.ಸಿ. ಮಹದೇವಪ್ಪ ಪುತ್ರನಿಗೆ ದೊಡ್ಡ ಮಟ್ಟದಲ್ಲಿ ಲೀಡು. ಆರಂಭದಲ್ಲಿ ಟಿಕೆಟ್ ಕೊಟ್ಟಿದ್ದಕ್ಕೆ ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗುತ್ತೆ. ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಅದೆಲ್ಲದರ ನಡುವೆ ನೀವು ಹೇಳ್ತಾ ಇದ್ರಿ ಸರ್, ಸಿಎಂ ಸಿದ್ದರಾಮಯ್ಯ ಅವರ ಮುಖ ನೋಡಿಕೊಂಡು ಜನ ವೋಟ್ ಹಾಕಿದ್ದಾರೆ ಅಂತ ಹೇಳಿ. ಅದಿಲ್ಲಿ ಗೊತ್ತಾಗ್ತಾ ಇದೆ. ಸುನಿಲ್ ಬೋಸ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಲೀಡು ಆರಂಭದಿಂದಲೂ ಕೂಡ. ಬಾಗಲಕೋಟೆಯಲ್ಲಿ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ಗೆ ಸೋಲು. ಇದು ಎಕ್ಸ್ಪೆಕ್ಟೆಡ್, ಯಾಕಂದ್ರೆ ಅಲ್ಲಿ ಯಾವಾಗ ಟಿಕೆಟ್ ಕೈ ತಪ್ಪುತ್ತೋ ಒಂದಷ್ಟು ಅಸಮಾಧಾನಗಳು ದೊಡ್ಡ ಮಟ್ಟದಲ್ಲಿ. ಸಂಯುಕ್ತ ಪಾಟೀಲ್ ಅವರಿಗೆ ಯಾಕೆ ಟಿಕೆಟ್ ಕೊಟ್ಟರು? ಐ ಥಿಂಕ್ ಕರ್ನಾಟಕದ ನಮ್ಮ ಏನು ಸರ್ವೆಗಳಿತ್ತು, ನಾವು ಪವರ್ ಸರ್ವೆ ಮಾಡಿದೀವಿ, ಕಾಲ್ ಮಾಡಿ ವೋಟ್ ಮಾಡಿ ಅಂತ ಮಾಡಿದೀವಿ. ಐ ಥಿಂಕ್ ಎಕ್ಸಾಕ್ಟ್ಲಿ ವಿ ಆರ್ ರೀಚಿಂಗ್ ದಟ್ ನಂಬರ್. ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆಲುವು ಆರಂಭದಿಂದಲೂ ಕೂಡ ಅದು ಆಕ್ಚುಲಿ ಜೊಲ್ಲೆ ಅವರಿಗೆ, ಅಣ್ಣ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಕೊಡುವುದೇ ಇಲ್ಲ ಅಂತ ಇತ್ತು. ಅದರ ಮೇಲೇನು ಅವರು ಸ್ವಲ್ಪ ಇನ್ಫ್ಲೂಯೆನ್ಷಿಯಲ್ ಆಗಿರೋದ್ರಿಂದ ಅವರಿಗೆ ಟಿಕೆಟ್ ಕೊಟ್ಟರು. ಅದು ಇಟ್ಸ್ ಎ ಪ್ರೆಡಿಕ್ಟೆಡ್, ಮೋಸ್ಟ್ ಪ್ರೆಡಿಕ್ಟೆಡ್ ಲಾಸ್. 6 ಸಚಿವರ ಮಕ್ಕಳು ನಿಂತಿದ್ರು, ಅದರಲ್ಲಿ 3. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದ್ ರೀತಿಯಲ್ಲಿ ತೊಡೆ ತಟ್ಟಿದ್ರು, ನಾನು ನನ್ನ ಮಗನನ್ನ ಗೆಲ್ಸ್ಕೊಂಡು ಬಂದೇ ಬರ್ತೀನಿ. ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಲ್ಲಿ ಕೈ ಕೊಟ್ಟಂಗೆ ಕಾಣ್ತಾ ಇದೆ. ನಿಮ್ಗೆ ಚಿಕ್ಕೋಡಿಯಲ್ಲಿ ವಿನ್ ಹಾಕೊಂಡು ಬರ್ತಾರೆ, ಬಟ್ ಎಲ್ಲಿ ಜಾರಕಿಹೊಳಿ ಅವರ ಫ್ಯಾಮಿಲಿ ಅವರು ಎಲ್ಲಿ ಸ್ಟ್ರಾಂಗ್ ವೋಟ್ ಇದೆ ಅಂದ್ರೆ ಬೆಳಗಾವಿ ಏರಿಯಾದಲ್ಲಿ, ಅಲ್ಲಿ ಸರಿಯಾಗಿ ವರ್ಕ್ ಮಾಡಿಲ್ಲ. ಅಂದ್ರೆ ಈ ಕಾಂಪಿಟಿಷನ್ ಬಿಟ್ವೀನ್ ಹೆಬ್ಬಾಳ್ಕರ್ ಅಂಡ್ ಜಾರಕಿಹೊಳಿ ಫ್ಯಾಮಿಲಿ ಐ ಥಿಂಕ್ ಕ್ರಿಯೇಟೆಡ್ ದಟ್ ಸೀನ್ ದರ್. ಎಲ್ಲರೂ ಹೇಳ್ತಾ ಇದ್ರು he will lose because of this competition. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಇನ್ನೂ ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ ಇನ್ನೂ 3 ರಿಂದ 4 ಸೀಟುಗಳನ್ನು ಪ್ಲಸ್ ಮಾಡ್ಕೊಳ್ಳುವಂತ ಚಾನ್ಸಸ್. ಸೌಮ್ಯ ರೆಡ್ಡಿ ಅವರ ಬಗ್ಗೆ ಮಾತನಾಡೋದಾದ್ರೆ ಒಂದು ಕಡೆ ಎಕ್ಸ್ಪೆಕ್ಟೆಡ್, ಅದ್ರ ಜೊತೆಗೆ ವಿಧಾನಸಭೆಯಲ್ಲಿ ಅಲ್ಪ ಪ್ರಮಾಣದ ಮತಗಳು, ಇನ್ನೇನು ಗೆದ್ದೇ ಬಿಟ್ರು ಸಂಭ್ರಮಾಚರಣೆ ಆಗುತ್ತೆ. ಅಲ್ಲಿ ಸೌಮ್ಯ ರೆಡ್ಡಿ ಅವರು ಕ್ರೈಮ್ ಇದೆ, ಅವರು ಸೋತಿದ್ರಲ್ಲಿ ಅವರೇ ಕಾರಣ. ಯಾಕಂದ್ರೆ ವಿನ್ ಆಗಿದ್ದನ್ನು 150, 160 ನಾನು ಜಾಸ್ತಿ ಲೀಡ್ ಅಲ್ಲಿ ವಿನ್ ಮಾಡಿಸ್ಬೇಕಂತ ಹೋದ ಸೌಮ್ಯ ರೆಡ್ಡಿ ಅವರ ಬಲೆ ಹಾಕಿದ ಬಲೆಯಲ್ಲಿ ಅವರೇ ಅದು ಏನಂತಾರೆ, ಈ ಬಾರಿ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಮಾಡಿ. ಈ ಬಾರಿ ದಿಸ್ ಇಸ್ ನಾಟ್ ಸೌಮ್ಯ ರೆಡ್ಡಿ ಆಸ್ ಎ ಕ್ಯಾಂಡಿಡೇಟ್. ಈ ಸಲ ಅದು ಎಲೆಕ್ಷನ್ ಇತ್ತು, ಪಾಪ ರಾಮಲಿಂಗ ರೆಡ್ಡಿ ಅವರದು ಮಗಳನ್ನು ವಿನ್ ಮಾಡಿಸುವಂತ ಇತ್ತು. ಬಟ್ ಇಟ್ ಈಸ್ ಎ ಸ್ಟ್ರಾಂಗ್ ಹೋಲ್ಡ್ ಆಫ್ ಬಿಜೆಪಿ. ನಿಮ್ಗೆ ಅಲ್ಲಿ ವಿನ್ ಮಾಡಿಸ್ಕೊಂಡು ಬರೋದು ತೇಜಸ್ವಿ ಸೂರ್ಯನ ಎದುರುಗಡೆ. ಅಂದ್ರೆ ತೇಜಸ್ವಿ ಸೂರ್ಯ ಅಂತ ಅಲ್ಲ, ಅದು ದಿಸ್ ಇಸ್ ಎಗೈನ್ ನಾನು ಹೇಳ್ತೀನಿ, ಕೆಲವು ಕ್ಷೇತ್ರಗಳು ಕರ್ನಾಟಕದ ಭಾರತದಲ್ಲಿ ಅಲ್ಲಿ ಯಾರನ್ನು ನಿಲ್ಸಿದ್ರು ಬಿಜೆಪಿ ವಿನ್ ಆಗುತ್ತೆ ಅನ್ನುವ ಕ್ಷೇತ್ರಗಳಿದೆ. ಈಗ ಸೇಮ್ ವೇ ಈಗ ವೈನಾಡ್ ಎಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ನಿಲ್ತಾರೆ, ದಟ್ ಈಸ್ ಆಲ್ಮೋಸ್ಟ್ ಯಾರನ್ನು ನಿಲ್ಸಿದ್ರು ಅಲ್ಲಿ ಕಾಂಗ್ರೆಸ್ ಅವರು ವಿನ್ ಆಗ್ತಾರೆ ಅನ್ನೋ ಕೆಲವು ಸೇಫೆಸ್ಟ್ ಪ್ಲೇಸ್ಗಳಲ್ಲಿ. ನಿಮ್ಗೆ ಬೆಂಗಳೂರು ಏನು ಈಗ ಸೌಮ್ಯ ರೆಡ್ಡಿ ಅವರಿದ್ದಾರೆ, ಆ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಬಗ್ಗೆ ನಾವು ಮಾತನಾಡಬೇಕು ಸರ್. ಬಹಳ ನೋ ದೇರ್ ಇಸ್ ನೋ ಸರ್ಪ್ರೈಸ್.